ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 1/5/2026 ಮೇ ತಿಂಗಳ ಮೊದಲನೇ ದಿನದಲ್ಲಿ ನಾವಿದ್ದೀವಿ. ಮೇ ತಿಂಗಳ ಮೊದಲನೇ ದಿನದ ಶುಭಾಶಯವನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳ ಒಂದು ಕಂಪ್ಲೀಟ್ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಭವಿಷ್ಯವಾಣಿ ಏನು ಹೇಳುತ್ತೆ, ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೆ ಗುರೂಜಿಗಳನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಹಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಮೇ ತಿಂಗಳ ಮೊದಲನೇ ದಿನದಲ್ಲಿ ನಾವಿರೋವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಮೊದಲನೇದಾಗಿ ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನು ಹೇಳ್ತಾ ಇದೆ, ಮತ್ತೆ ಆಚರಣೆಯ ಭಾಗವಾಗಿ ವೃಶ್ಚಿಕ ರಾಶಿಯವರು ಮೇ ತಿಂಗಳು ಏನು ಮಾಡ್ಕೊಳ್ಬೇಕು ನೋಡಿ. ವಿಶೇಷವಾಗಿ ಒಂದು ಗೋಚಾರ, ಗ್ರಹ ಗೋಚಾರದ ವಿಚಾರದಲ್ಲಿ ಮೊದಲನೇದಾಗಿ ರಾಶಿಯಾಧಿಪತಿಯ ಗೋಚಾರನೆ 11ನೇ ತಾರೀಕು ನಂತರ ಜರುಗುವಂಥದ್ದು. ಇದು ತುಂಬ ವಿಶೇಷ. ರಾಶಾಧಿಪತಿ ಷಷ್ಠ್ಯಾಧಿಪತಿಯಾದ ಮಂಗಳ ಗ್ರಹರು ಷಷ್ಠ ಭಾವಕ್ಕೆ ಬರುವಂಥದ್ದು, ಆದರೆ ಸ್ವರಾಶಿಗೆ ಬರುವಂಥದ್ದು ತುಂಬ ಖುಷಿಯ ವಿಚಾರ. ಮತ್ತು ನಾವು ಪ್ರತಿ ಒಂದು ಮಾಸಿಕ ಫಲದಲ್ಲಿ ನೋಡ್ಬೇಕಾದ್ರೆ ಗುರು ಹಾಗೂ ಶನೇಶ್ವರರ ಒಂದು ಗೋಚಾರ ಫಲದಲ್ಲಿ ನೋಡ್ತಾ ಇದ್ದೀವಿ. ಪ್ರಸ್ತುತ ಗುರು ಭಗವಾನರು ಅಷ್ಟಮ ಸ್ಥಾನದಲ್ಲಿದ್ದು ಅಷ್ಟಮ ಭಾವದಲ್ಲಿ ಅದೇ ರೀತಿ ಯಥಾವತ್ತಾಗಿ ಮುಂದುವರಿತಾರೆ. ಒಂದು ಇನ್ನೇನು ಕೊನೆಯ ಭಾಗದಲ್ಲಿ ವೃಶ್ಚಿಕ ರಾಶಿಯವರಿಗೆ ನೋಡಿ, ಗುರು ಭಗವಾನರ ಪೂರ್ಣ ಅನುಗ್ರಹ, ಗುರುಬಲ, ಗುರು ಭಾಗ್ಯ ಭಾವಕ್ಕೆ ಬರುವಂಥದ್ದು ಜೂನ್ 2ನೇ ತಾರೀಕು ನಂತರ. ಈ ತಿಂಗಳು ಕೊನೆಯ ಭಾಗದಲ್ಲಿ ಇದ್ದೀರಾ. ಅಷ್ಟಮ ಗುರು ಹೇಗೆ ಯಥಾವತ್ತಾಗಿ ಫಲಗಳನ್ನು ಕೊಡ್ತಾ ಇದೆ, ಅದು ಒಂದು ಫಲಗಳು ಅದೇ ರೀತಿ ಮುಂದುವರಿಯುತ್ತೆ. ಇನ್ನು ನಿಮಗೆ ಚತುರ್ಥ ಮತ್ತು ಚತುರ್ಥಾಧಿಪತಿಯಾದ ಶನೇಶ್ವರ ಗ್ರಹರು ನಿಮಗೆ ಪಂಚಮ ಭಾವದಲ್ಲಿ, ಪಂಚಮ ಶನಿ ಏನಿದಾರೋ ಅದು ಹಾಗೆ ಮುಂದುವರಿಯುತ್ತೆ. ಪಂಚಮ ಶನಿ ವಿಚಾರವಾಗಿ ನಾವೇನು ಮುಂಚೆ ಫಲಗಳನ್ನು ಹೇಳಿದ್ವಿ, ಅದೇ ಫಲಗಳು ಯಥಾವತ್ತವಾಗಿ ಮುಂದುವರಿಯುತ್ತೆ. ವೃಶ್ಚಿಕ ರಾಶಿಯವರು ಏನು ಪರಿಹಾರಗಳನ್ನು ತಾವು ಮಾಡ್ಕೊತಾ ಇದ್ದೀರಾ ಅದನ್ನು ಮುಂದುವರಿಸಿ. ಮತ್ತು ಉಳಿದಂತೆ ಛಾಯಾಗ್ರಹಗಳಾದ ರಾಹು ಚತುರ್ಥ ಭಾವದಲ್ಲಿ, ಕೇತು ದಶಮ ಭಾವದಲ್ಲಿ ಮುಂದುವರಿತಾರೆ. ಅದರಲ್ಲಿ ಯಾವುದೇ ರೀತಿ ಒಂದು ಬದಲಾವಣೆ ಇಲ್ಲ. ಅದೇ ರೀತಿ ರಾಷ್ಟ್ರಾಧಿಪತಿಯ ಗೋಚಾರ ಆಯಿತು. 15ನೇ ತಾರೀಕು ನಂತರ ನಿಮಗೆ ದಶಮಾಧಿಪತಿಯಾದ ಸೂರ್ಯ ಭಗವಾನರ ಗೋಚಾರ ಸಪ್ತಮ ಭಾವಕ್ಕೆ, ಕೇಂದ್ರ ಭಾವಕ್ಕೆ ಬರುವಂಥದ್ದು. ಒಂದು ಕೇಂದ್ರದ ಭಾವದ ಅಧಿಪತಿ, ಇನ್ನೊಂದು ಕೇಂದ್ರ ಭಾವಕ್ಕೆ ಬರುವಂಥ ಗೋಚಾರ ಮೇ 16ನೇ ತಾರೀಕು ನಂತರ ಸೂರ್ಯ ಭಗವಾನರ ಗೋಚಾರ ಜರುಗ್ತಾ ಇದೆ. ಅದೇ ರೀತಿ 14ನೇ ತಾರೀಕು ನಂತರ ತುಂಬ ವಿಶೇಷವಾಗಿ ನಿಮಗೆ ಅಷ್ಟಮ ಮತ್ತು ಲಾಭಾಧಿಪತಿಯಾದ ಬುಧ ಗ್ರಹರ ಗೋಚಾರ ಜರುಗುವಂಥದ್ದು. ಅದೇ ರೀತಿ ಸಪ್ತಮಾಧಿಪತಿ ವ್ಯಯಾಧಿಪತಿಯಾದ ಶುಕ್ರರ ಗೋಚಾರ ಕೂಡ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ 15ನೇ ತಾರೀಕು ನಂತರ ಜರುಗುವಂಥದ್ದು. ಈ ರೀತಿಯಾಗಿರುವಂಥದ್ದು ಶನಿ, ಗುರು, ರಾಹು, ಕೇತು ಯಥಾವತ್ತಾಗಿ ಮುಂದುವರೆದ್ರೆ ಮಂಗಳ, ಬುಧ ಮತ್ತು ಶುಕ್ರನ ಒಂದು ಗೋಚಾರ ತುಂಬ ಬದಲಾವಣೆಗಳನ್ನು ಜರುಗ್ತಾ ಇರುವಂಥದ್ದು, ಬದಲಾವಣೆ ಆಗ್ತಾ ಇರುವಂಥದ್ದು. ಮತ್ತು ವಿಶೇಷವಾಗಿ ಬುಧ ಮತ್ತು ಶುಕ್ರರ ಪರಿವರ್ತನಾ ಯೋಗ ಉಂಟಾಗ್ತಾ ಇರುವಂಥದ್ದು ಈ ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರುವಂಥದ್ದು. ಇನ್ನು ತಾವು ಕೇಳಿದ್ರಿ ಆಚರಣೆ ವಿಚಾರದಲ್ಲಿ 16ನೇ ತಾರೀಕು ಒಂದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯಂದು ಶನೇಶ್ವರ ಜಯಂತಿ ಇರುವಂಥದ್ದು. ಶನೇಶ್ವರನ ಒಂದು ಆರಾಧನೆ ಮಾಡುವಂಥದ್ದು. ಈ ಪಂಚಮ ಶನಿ ಪ್ರಸ್ತುತ ಈಗ ನಡೀತಾ ಇರುವಂಥದ್ದು, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಜನ್ಮ ಶನಿ, 7.5 ಶನಿ, ಯಾವುದೇ ರೀತಿ ಶನೇಶ್ವರನಿಗೆ ಸಂಬಂಧಪಟ್ಟಂಥ ದೋಷಗಳ ನಿವಾರಣೆಗೆ ಈ ಒಂದು ದಿನ ಸೂಕ್ತವಾಗಿರುವಂಥದ್ದು. ಮೇ 16ನೇ ತಾರೀಕು ಶನೇಶ್ವರನಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಹೋಗಿ ಅರ್ಚನೆ ಪೂಜೆ ಮಾಡಿ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಅದು ಕೂಡ ನಿಮಗೆ ಚೆನ್ನಾಗಾಗುತ್ತೆ. ಇದು ಒಂದು ಆಚರಣೆ ಭಾಗವಾಗಿ ವೃಶ್ಚಿಕ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿದೆ, ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಇದು ಯಾವ ರೀತಿಯಾಗಿ ಬೀರ್ತಾ ಇದೆ ಅಂತ ಹೇಳಿ ನೋಡಿ. ಪ್ರಸ್ತುತವಾಗಿ ಅಷ್ಟಮಾಧಿಪತಿ ಗುರು ಭಗವಾನರ ಅಷ್ಟಮ ಸ್ಥಾನದಲ್ಲೇ ಮುಂದುವರಿಯೋದ್ರಿಂದ ಅದರ ಒಂದು ಪ್ರಭಾವ, ವಿಸ್ತೃತ ಪ್ರಭಾವ ಅಂತಂದ್ರೆ ಗುರು ಭಗವಾನರು ಹೇಗೆ ಇದು ಮಾಡ್ತಾರೋ ಅದರ ಒಂದು ಫಲ ನೀಡ್ತಾರೆ. ಗುರು ಅಂದ್ರೆ ವಿದ್ಯಾಕಾರಕ, ಧನಕಾರಕ ಅಂತ ಹೇಳ್ತೀವಿ. ವಿದ್ಯಾ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಹಣ ಸಂಪಾದನೆ ಮಾಡುವಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಡಬೇಕಾಗುವಂಥದ್ದು. ಸ್ವಲ್ಪ ಗುರು ಭಗವಾನರು ದ್ವಿತೀಯಾಧಿಪತಿ ಅಂತ ಹೇಳ್ತೀವಿ, ದ್ವಿತೀಯ ಪಂಚಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಾತಿಗೆ ಬೆಲೆ ಕಡಿಮೆ ಆಗುವಂಥದ್ದು, ಸಂಪಾದನೆ ಉಳಿಯದೆ ಖರ್ಚು ಜಾಸ್ತಿ ಆಗುವಂಥದ್ದಾಗುತ್ತೆ. ಗುರುವಿನಿಂದ ಸ್ವಲ್ಪ ಸಮಸ್ಯೆಗಳು ಕೊಡುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅಡಚಣೆಗಳು ಜಾಸ್ತಿ, ಅಂದರೆ ಅಂಕಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯಾಸ ಪಡಬೇಕಾಗುತ್ತೆ. ಮತ್ತು ಗುರು ಆಯುಷ್ಕಾರಕ, ಧನಕಾರಕ, ಸಂತಾನಕ್ಕೆ ಕಾರಕನಾಗಿರೋದ್ರಿಂದ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಸ್ವಲ್ಪ ವಿಳಂಬ ಫಲ ಈ ಒಂದು ತಿಂಗಳಿನಲ್ಲಿ ಏನಾದರೂ ಇದಿದ್ರು ಕೂಡ ಸ್ವಲ್ಪ ವಿಳಂಬ ಫಲ, ಬೇಜಾರಾಗುವಂಥದ್ದು, ನಿರೀಕ್ಷೆಗೆ ತಕ್ಕಂಥ ಫಲ ಲಭಿಸದೇ ಇರುವಂಥದ್ದು ಜರುಗುತ್ತೆ. ಅದರಲ್ಲೂ ವಿಶೇಷವಾಗಿ ಹಿರಿಯರಿಂದ
ಜಾಸ್ತಿ ಬರೋದು ವಿಚಾರವಾಗಿ ಕೋರ್ಟು ಕಚೇರಿ ಕಲಹ ಇತ್ಯಾದಿ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಥವಾ ಸ್ವಲ್ಪ ತಡೆ ಆಗ್ಬೋದು ಅಥವಾ ತಡ ಆಗ್ಬೋದು ಅಂತ ಹೇಳ್ತೀವಿ. ಅದೇ ರೀತಿ ವಿಶೇಷವಾಗಿ ರಾಶಾಧಿಪತಿ ಗುರುವಿನ ಮಿತ್ರನಾಗಿರುವುದರಿಂದ ಯಾವುದೇ ರೀತಿ ಪೂರ್ತಿ ಅಂತೂ ಕೆಟ್ಟದ್ದಾಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ನಿಧಾನ ಅಂತ ಹೇಳ್ತೀವಿ. ಇನ್ನು ಗೋಚಾರ ಫಲದಲ್ಲಿ ಚತುರ್ಥ ರಾಹು ದಶಮ ಕೇತು ಇರೋದ್ರಿಂದ 4ನೇ ಮನೆ ರಾಹು ಸ್ವಲ್ಪ ಸೌಖ್ಯ ಕಡಿಮೆ, ತಾಯಿ ಜೊತೆ ಸ್ವಲ್ಪ ವಾದ ವಿವಾದಗಳು, ವಾಹನ ಸೌಖ್ಯ ಕುಗ್ಗುವಂಥದ್ದು, ಸ್ವಲ್ಪ ಮನೆಯಲ್ಲಿ ಅಥವಾ ಮನೆಯ ಸಂಬಂಧಿಗಳ ವಿಚಾರದಲ್ಲಿ ಬೇಸರ ಆಗುವಂಥದ್ದು, ಸುಖ ಕಡಿಮೆ ಆಗುವಂಥದ್ದು, ನಿದ್ರೆ ಸ್ವಲ್ಪ ಕಡಿಮೆ ಆಗುವಂಥದ್ದು, ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಜರುಗುತ್ತೆ. ರಾಶಾಧಿಪತಿಯಾದ ಮಂಗಳ ಗ್ರಹರು ಕೂಡ ಪ್ರಸ್ತುತವಾಗಿ ಷಷ್ಠಭಾವಕ್ಕೆ ಗೋಚಾರ 11ನೇ ತಾರೀಕು ಪಂಚಮ ಭಾವದಲ್ಲಿದ್ದು ಷಷ್ಠಭಾವಕ್ಕೆ ಗೋಚಾರ ಆಗ್ತಿರುವಂಥದ್ದು ರೋಗ ರಿಪು ಋಣು ಶತ್ರುಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಏನೇ ಇದ್ರೂ ಕೂಡ ಹಿನ್ನಡೆ ದೂರ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಅಥವಾ ರೈತರಿಗೆ ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ವಿಶೇಷವಾಗಿ ಮಂಗಳ ಅಂದರೆ ಆರಕ್ಷಕರು ಅಂತ ಹೇಳ್ತೀವಿ, ಆರಕ್ಷಕರಿಗೆ, ಸೈನಿಕರಿಗೆ, ದೇಶ ಕಾಯಂಥವರಿಗೆ ಒಳ್ಳೆ ಸಮಯ. ಸ್ವಲ್ಪ ಕೆಲಸದ ಸ್ಥಳದಲ್ಲಿ ಒಂದು ಒಳ್ಳೆ ಮನ್ನಣೆ, ಒಳ್ಳೆ ಸೌಕರ್ಯಗಳು ಲಭಿಸುವಂಥದ್ದು, ದೇಶದ ಅಭಿವೃದ್ಧಿ ಕಡೆ ಗಮನ ನೀವು ಮಾಡುವಂಥ ಪ್ರವೃತ್ತಿಗಳಲ್ಲಿದ್ದರೆ ತುಂಬ ಒಳ್ಳೆ ಈ ಒಂದು ಮೇ ಮಾಸದಲ್ಲಿ ನಿಮಗೆ ಜರುಗುತ್ತೆ. ಪ್ರೈಮರಿ ಹಾಗೂ ಸೆಕೆಂಡರಿ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನೆಗೆಟಿವ್ ಮಂಗಳನಿಂದ ನಿಮ್ಮ ರಾಶಾಧಿಪತಿಯಿಂದ ಆಗೋದಿಲ್ಲ. ಸಕಾರಾತ್ಮಕ ವಿಚಾರಗಳು ಹೆಚ್ಚಾಗಿ ಜರುಗುತ್ತೆ. ಇನ್ನು ಬುಧ ಗ್ರಹದ ಪರಿವರ್ತನೆಯಿಂದಾಗಿ ಬುಧ ಕೂಡ ಏನಾಗುತ್ತೆ ಅಷ್ಟಮಾಧಿಪತಿ ಹಾಗೆ ಅಷ್ಟಮ ಭಾವಕ್ಕೆ ಬರುವಂಥದ್ದು, ಮಾನಸಿಕ ಶಾಂತಿ ಮತ್ತು ವಿಚಾರದಲ್ಲಿ ಸ್ವಲ್ಪ ಹಣದ ಖರ್ಚು ಹೆಚ್ಚಾಗುವಂಥದ್ದು, ಸ್ವಲ್ಪ ಕೋಪತಾಪಗಳು, ಸ್ವಲ್ಪ ಅಗ್ರೆಸಿವ್ನೆಸ್ ಬುಧನಿಂದ ಜಾಸ್ತಿ ಆಗುವಂಥದ್ದಾಗುತ್ತೆ. ವಾಯುತತ್ವ ಗ್ರಹ ಬುಧ ಆಗಿರುವುದರಿಂದ ಸ್ವಲ್ಪ ದುಡುಕು ಜಾಸ್ತಿ, ಆದ್ರಿಂದ ಸ್ವಲ್ಪ ಮನಸ್ಸು ಬೇಜಾರಾಗುವಂಥದ್ದಾಗಿರ್ಬೋದು, ಮತ್ತು ಇದ್ದಕ್ಕಿದ್ದಾಗೆ ಜಗಳ ಆಗುವಂಥದ್ದು, ತದನಂತರ ಪಶ್ಚಾತ್ತಾಪ ಯಾಕೆ ನಾವು ಕೋಪಗೊಂಡ್ವಿ ಆ ರೀತಿ ಅಂತ ವಿಚಾರದಲ್ಲಿ ಆಗುವಂಥದ್ದು, ಸಡನ್ನಾಗಿ ಹಣ ಖರ್ಚು ಆಗುವಂಥದ್ದು, ಅದಾದಮೇಲೆ ಸ್ವಲ್ಪ ನಾವು ಆ ರೀತಿ ಮಾಡಬಾರ್ದು ಅನ್ನೋ ಪಶ್ಚಾತ್ತಾಪಕ್ಕೆ ಇದಾಗುವಂಥದ್ದು. ಅದೇ ರೀತಿ ಸಕಾರಾತ್ಮಕವಾಗಿ ನೋಡಬೇಕಾದ್ರೆ ಇಲ್ಲಿ ಶುಕ್ರ ಹಾಗೂ ಮತ್ತು ಬುಧನ ಪರಿವರ್ತನೆ ಯೋಗದಲ್ಲಿ ಆಗೋದ್ರಿಂದ ಸ್ವಲ್ಪ ಮಟ್ಟದಲ್ಲಿ ಶುಭ ಫಲ ಕೊಡ್ತಾರೆ. ಇಲ್ಲಿ ಅಷ್ಟಮಾಧಿಪತಿ ಮತ್ತು ಸಪ್ತಮಾಧಿಪತಿಯ ಒಂದು ಪರಿವರ್ತನೆ ಯೋಗದ್ರಿಂದ ಒಂದು ಒಳ್ಳೆಯ ಫಲಗಳು ಜರುಗುತ್ತೆ. ಆದರೆ ಸ್ವಲ್ಪ ಅಪಘಾತ, ಸ್ವಲ್ಪ ಏಟುಗಳ ಬಗ್ಗೆ ಎಚ್ಚರಿಕೆ ಆಗಿರಬೇಕು. ಇದರಿಂದ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಅದೇ ರೀತಿ ನಿಮಗೆ ಸೂರ್ಯ ಭಗವಾನರು ನಿಮಗೆ ಕೇಂದ್ರಾಧಿಪತಿಯಾಗಿ ಇಲ್ಲಿ ನಿಮಗೆ ಸಪ್ತಮ, ಒಂದು ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರ ಭಾವಕ್ಕೆ ಬರುವಂಥದ್ದು. ಸೊ ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಸಪ್ತಮ ಭಾವ ಅಂತಂದರೆ ಪಾರ್ಟ್ನರ್ಶಿಪ್ ಅಂತ ತಗೊತೀವಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಹೊಸ ಪಾರ್ಟ್ನರಿಗೆ ನೋಡ್ತಾ ಇದ್ದೀರಾ, ಅಥವಾ ಪಾರ್ಟ್ನರಿಂದ ಏನಾದರೂ ಈ ಒಂದು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಒಂದು ವಿಚಾರದಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಸಡನ್ನಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬರುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಹೆಚ್ಚಿನ ಅನುಕೂಲತೆಗಳಾಗುವಂಥದ್ದು. ಸೊ ಈ ರೀತಿ ಒಂದು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಒಂದು ನವಗ್ರಹಗಳ ಒಂದು ವಿಸ್ತೃತ ಪ್ರಭಾವದ ವಿಚಾರವಾಗಿ ಈ ಒಂದು ಇದರಲ್ಲಿ ಜರುಗ್ತಾ ಇದೆ. ಗುರುಜಿ, ನನ್ನ ರಾಶಾಧಿಪತಿ ಗೋಚಾರ ವೃಶ್ಚಿಕ ರಾಶಿಯವರಿಗೆ ಹೇಗಾಗ್ತಾ ಇದೆ? ಯಾವೆಲ್ಲ ಲಾಭಗಳನ್ನ, ಶುಭ ಸುದ್ದಿಗಳನ್ನ ಅಥವಾ ಏನಾದರೂ ನಷ್ಟಗಳನ್ನ ತಂದುಕೊಡ್ತಾ ಇದೆ ಮೇ ತಿಂಗಳು ಹೇಗೆ? ನೋಡಿ, ರಾಶಾಧಿಪತಿಯ ಒಂದು ಗೋಚಾರ 11ನೇ ತಾರೀಕು ನಂತರ ಮೇ 11ನೇ ತಾರೀಕು ನಂತರ 6ನೇ ಮನೆಯಲ್ಲಿ ಜರುಗುವಂಥದ್ದು. ಇದು ಒಳ್ಳೆಯದಾಗುತ್ತೆ. ರೋಗ ರಿಪು ಋಣು ಶತ್ರು ಸ್ಥಾನ ಅಂತ ಹೇಳ್ತೀವಿ. ಇದರಿಂದ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಇದ್ರೂ ಕೂಡ ದೂರವಾಗುತ್ತೆ, ರೋಗಗಳು ದೂರ ಆಗುತ್ತೆ. ಮತ್ತು ಒಂದು ದೇವರಲ್ಲಿ ಭಕ್ತಿ ಹೆಚ್ಚಾಗುವಂಥದ್ದು, ಸಕಾರಾತ್ಮಕ ವಿಚಾರಗಳು ಹೆಚ್ಚಾಗಿ ಜರುಗುತ್ತೆ. ಮತ್ತು ಸೂರ್ಯ ಭಗವಾನರು ಕೂಡ ಇಲ್ಲಿ ಏನಾಗುತ್ತೆ ಅಂದರೆ ಭಾಗ್ಯಭಾವಕ್ಕೆ ಮತ್ತು ಸಪ್ತಮ ಭಾವಕ್ಕೆ ಬರೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು, ಹಿತಶತ್ರುಗಳಿದ್ದರೆ ದೂರವಾಗ್ತಾರೆ. ಮತ್ತು ದೇವಾಲಯ ದರ್ಶನ ಮಾಡುವಂಥದ್ದು, ದೇವರ ಆಶೀರ್ವಾದ, ದೈವಾಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ಸಿಗುವಂಥದ್ದು ಆಗುತ್ತೆ. ಸೂರ್ಯನ ಒಂದು ಗೋಚಾರ ಉದ್ಯೋಗದಲ್ಲಿ ಕಿರಿಕಿರೆ ಮತ್ತು ಉದ್ಯೋಗದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಂದ ಸಫಲತೆ ಸಿಗುವಂಥದ್ದು, ಒಂದು ಬೆಂಬಲ ಜಾಸ್ತಿ ಆಗುವಂಥದ್ದು, ಧನ್ಯವಾದ ಹೇಳೋಷ್ಟು ನಿಮಗೆ ಎನರ್ಜೈಸ್ ಆಗಿ ನೀವು ಕೆಲಸ ಮಾಡ್ತೀರಾ. ಇನ್ನು ನಿಮಗೆ ಶುಕ್ರನ ಗೋಚಾರ ಸ್ವಕ್ಷೇತ್ರದಲ್ಲಿ ಬರೋದ್ರಿಂದ ಒಂದು ಒಳ್ಳೆಯ ರಾಜಯೋಗ ಶುಕ್ರ ಮತ್ತು ಗುರುವಿನ ವಿಚಾರದಲ್ಲಿ ಅಂತ ಹೇಳ್ತೀವಿ. ಸೊ ಅದು 20ನೇ ತಾರೀಕು ನಂತರ ತುಂಬ ನಿಮಗೆ ಶುಕ್ರನಿಂದ ಲಾಭ ಚೆನ್ನಾಗಾಗುತ್ತೆ. ಮತ್ತು ಸಪ್ತಮ ಸ್ಥಾನದಲ್ಲಿ ಸೂರ್ಯ ಭಗವಾನರು ಬರೋದ್ರಿಂದ ಹೆಚ್ಚಿನ ಲಾಭ, ಪಾಲುದಾರಿಕೆಯಲ್ಲಿ ಲಾಭ, ಸ್ತ್ರೀಯಿಂದ ಹೆಚ್ಚಿನ ಲಾಭ, ಹೆಂಡತಿ, ತಂಗಿ, ಅಕ್ಕ ಇವರ ಕಡೆಯಿಂದ ಶುಭ ವಿಚಾರಗಳು, ಮಗಳು, ಸ್ನೇಹಿತರು, ಈ ರೀತಿ ಯಾವುದೇ ಒಂದು ಹೆಣ್ಣಿನ ಮುಖಾಂತರ ಗಂಡು ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಹೆಣ್ಣಿನಿಂದ ಗಂಡು ಮಕ್ಕಳಿಗೆ ತುಂಬ ಲಾಭ. ಮತ್ತು ಅದರಿಂದ ಒಂದು ಧೈರ್ಯ, ಸಮಾಧಾನ, ಶಾಂತಿ, ಈ ರೀತಿ ಅವರಿಂದ ಸಹಕಾರ ಹೆಚ್ಚಾಗಿ ಸಿಗುತ್ತೆ. ಯಾವುದೇ ಒಂದು ಸಣ್ಣ ಪುಟ್ಟ ರೋಗ ಇದ್ರೂ ಕೂಡ ತಾತ್ಕಾಲಿಕ ರೋಗವಾಗಿ ದೂರವಾಗುತ್ತೆ. ಆದರೆ ಶುಕ್ರನಿಂದ ಸ್ವಲ್ಪ ಆಸೆ, ಮೋಹ ಜಾಸ್ತಿ ಆಗುವಂಥದ್ದು, ಕಾಮನೆಗಳು ಜಾಸ್ತಿ ಆಗುವಂಥದ್ದು. ಉದಾಹರಣೆಗೆ ಶುಕ್ರ ಭೋಗಕಾರಕ ಗ್ರಹ ಆಗಿರೋದ್ರಿಂದ
ಹೊಸ ಬಟ್ಟೆ ಆಗಿರ್ಬೋದು, ಬ್ರ್ಯಾಂಡೆಡ್ ಬಟ್ಟೆಗಳು ಅಂತ ಖರ್ಚು ಜಾಸ್ತಿ ಮಾಡುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ತಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಸೂಚಿಸ್ತಾ ಇದ್ದೀನಿ. ಅದೇ ರೀತಿ ನಿಮಗೆ ಶುಕ್ರ ನೇರವಾಗಿ ಸಪ್ತಮ ಸ್ಥಾನದಲ್ಲಿಂದ ಸಪ್ತಮ ದೃಷ್ಟಿ ಬಿಡೋದ್ರಿಂದ ಯಾವುದೇ ರೀತಿ ನಿಮಗೆ ಸ್ವಲ್ಪ ಟೆನ್ಷನ್, ಸ್ಟ್ರೆಸ್ಸು ಕೂಡ ಈ ಖರ್ಚಿನ ವಿಚಾರವಾಗಿ ಹೆಚ್ಚಾಗುತ್ತೆ. ಆದರೆ ಸಕಾರಾತ್ಮಕವಾಗಿ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಯಾವ ರೀತಿ ಅಂದರೆ ಮದುವೆಗೆ ಸಂಬಂಧಪಟ್ಟಂಥದ್ದು, ನೀವು ಯಾರಿಗಾದರೂ ಇಷ್ಟಪಡ್ತಾ ಇದ್ರಿ, ಪ್ರೀತಿ ನಿವೇದನ ಮಾಡ್ಕೊಳ್ಬೋದು, ಅದು ಕೂಡ ಸಕ್ಸಸ್ ಆಗುತ್ತೆ. ಪ್ರೇಮ ವಿವಾಹಕ್ಕೆ ದೊಡ್ಡವರನ್ನು ಒಪ್ಪಿಸಿ ಮದುವೆ ಮಾಡ್ಕೊಳ್ಳುವಂಥದ್ದು ಈ ತಿಂಗಳು ಚೆನ್ನಾಗಾಗುತ್ತೆ. ಮತ್ತು ಸೋಷಿಯಲ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪಾರ್ಟ್ನರ್ಶಿಪ್ ವಿಚಾರವಾಗಿ ಹೆಚ್ಚಿನ ಅನುಕೂಲತೆಗಳಾಗುವಂಥದ್ದು. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನು ದೂರವಾಗಿ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮುಂದುವರಿಯುವಂಥದ್ದು. ಮತ್ತು ಜ್ಯೋತಿಷ್ ಶಾಸ್ತ್ರದಲ್ಲಿ ನಮಗೆ ಸಪ್ತಮ ಭಾವ ಪಬ್ಲಿಕ್ ಅಪಿಯರೆನ್ಸ್ ಅಂತ ನೋಡೋದ್ರಿಂದ ಒಂದು ನಟ ನಟಿಯರಿಗೆ ಸಂಬಂಧಪಟ್ಟಂಥ ಕಲೆಗೆ ಸಂಬಂಧಪಟ್ಟಂಥವರಿಗೆ ಹೆಚ್ಚು ರೆಕಗ್ನೇಷನ್ ಸಿಗುವಂಥದ್ದು ಶುಕ್ರನ ಗೋಚಾರದಿಂದ ಆಗುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಒಂದು ಆಕರ್ಷಿತವಾಗುವಂಥ ಹೆಚ್ಚಿನ ಅನುಕೂಲತೆಗಳು ಲಭಿಸುತ್ತೆ. ಚಿಕ್ಕ ಪುಟ್ಟ ವ್ಯಾಪಾರಗಳು, ಹಣ್ಣು, ಹೂವು, ತರಕಾರಿ, ಈ ರೀತಿ ವ್ಯಾಪಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಲಾಭಗಳು ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು ಅಂತ ಹೇಳ್ತೀವಿ. ಮತ್ತು ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ 15ನೇ ತಾರೀಕು ನಂತರ ಒಂದು ಎಲ್ಲ ಕೆಲಸಗಳನ್ನು ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಬರ್ತೀರಾ. ಮೃಷ್ಟಾಂಗ ಭೋಜನ, ಶುಚಿ ಮತ್ತು ಅಭ್ಯಂಗ ಸ್ನಾನ, ಪೂಜೆ, ಹೋಮ ಇತ್ಯಾದಿಗಳನ್ನು ಮಾಡುವಂಥದ್ದು, ಸುಗಂಧ ದ್ರವ್ಯ ಉಪಯೋಗಿಸುವಂಥದ್ದು ಜಾಸ್ತಿ, ತರ್ಕಶಾಸ್ತ್ರ ಮಾಡುವಂಥದ್ದು, ಮತ್ತು ಎಲ್ಲರಿಗೂ ಮಾತಲ್ಲಿ ಸೋಲಿಸುವಂಥ ಒಂದು ಶಾಸ್ತ್ರ ಪೂರ್ಣವಾದ ಒಂದು ಶ್ರವಣವನ್ನು ಮಾಡ್ತೀರಾ. ಧ್ಯಾನಾಸಕ್ತರಾಗುವಂಥದ್ದು. ಮತ್ತು ನೀವೇನಾದರೂ ಪ್ರೊಫೆಷನಲ್ ಆಗಿರುವಂಥ ಕ್ರೀಡಾಪಟುಗಳಾಗಿದ್ದರೆ ನಿಮಗೆ ಮೇ ಮಾಸದಲ್ಲಿ ವಿಶೇಷವಾಗಿ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ರಾಷ್ಟ್ರಾಧಿಪತಿ ಆಗಿರುವಂಥ ಮಂಗಳದಿಂದ ಸೈನಿಕರಿಗೆ, ಆರಕ್ಷಕರಿಗೆ, ಪೊಲೀಸ್ ಅಕಾಡೆಮಿ ಎಕ್ಸಾಮ್ ಈ ರೀತಿ ಯಾರು ಅಪಿಯರ್ ಆಗ್ತಾಯಿದ್ದಾರೆ ಅವ್ರಿಗೆ ಹುದ್ದೆ ಸಿಗುವಂಥದ್ದು ಎಲ್ಲ ವಿಚಾರದಲ್ಲಿ ಚೆನ್ನಾಗುತ್ತೆ. ಸ್ವಲ್ಪ ಗುರು ಶನಿಯಿಂದ ನಿಧಾನ ಲಭ್ಯತೆ ಆದರೆ ಸ್ವಲ್ಪ ಗುರು ಸ್ತೋತ್ರ, ಗುರು ಸ್ಮರಣೆ ಮಾಡುವಂಥದ್ದು. ಇನ್ನೇನು ಗುರುಬಲ ಮುಂದಿನ ತಿಂಗಳು ಬಂದೇ ಬಿಡುತ್ತೆ, ಅಲ್ಲಿವರೆಗೂ ಸ್ವಲ್ಪ ಗುರಿಗೆ ಸಂಬಂಧಪಟ್ಟಂಥದ್ದು, ಪಂಚಮ ಶನಿಗೆ ಸಂಬಂಧಪಟ್ಟಂಥ ಶನಿ ಚಾಲಿಸ ಹೇಳಿಕೊಳ್ಳುವಂಥದ್ದು, ಈ ರೀತಿ ಪರಿಹಾರಗಳು ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಸಕಾರಾತ್ಮಕವಾಗಿದೆ. ಉಳಿದಂಥ ಗ್ರಹಗಳಿಂದ ಪಾಸಿಟಿವ್ ಆಗಿದೆ, 2 ಗ್ರಹಗಳಿಂದ ನೆಗೆಟಿವ್ ಇದೆ. ಅದಕ್ಕೆ ಆ ಪರಿಹಾರ ಮಾಡಿಕೊಂಡ್ರೆ ಸಾಕಮ್ಮ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ವೃಶ್ಚಿಕ ರಾಶಿಯವರು ಮೇ ತಿಂಗಳು ಏನೆಲ್ಲ ಫಲಗಳನ್ನು ಪಡೆದುಕೊಳ್ತಾ ಇದ್ದಾರೆ, ನೀವು ಹೇಳುವಂಥ ಪರಿಹಾರಗಳು ಏನೇನು? ವಿಶಾಖ ನಕ್ಷತ್ರದವರು ಸ್ವಲ್ಪ ನೀವು ಲಾಜಿಕಲಿ ಥಿಂಕ್ ಮಾಡಿ ಇರುವಂಥ ಸಮಸ್ಯೆಗಳನ್ನ ದೂರ ಸರಿಸ್ತೀರಾ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮತ್ತು ಅನುರಾಧ ನಕ್ಷತ್ರದವರು ಸ್ವಲ್ಪ ಆದಷ್ಟು ನಿಮಗೆ ಒಳ್ಳೆಯ ಸ್ನೇಹಿತರು, ಒಂದು ಒಳ್ಳೆಯ ಸೋಷಿಯಲ್ ಆ್ಯಕ್ಟಿವಿಟಿಯಿಂದ ನಿಮಗೆ ಏನೋ ಒಂದು ಖುಷಿ ಸಿಗುವಂಥದ್ದು. ಜ್ಯೇಷ್ಠ ನಕ್ಷತ್ರದವರು ನೀವು ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಒಂದು ಉತ್ತಮ ಒಂದು ದಿಕ್ಕಿನಡೆಯಲ್ಲಿ ಹೋಗಲು ತುಂಬ ಅನುಕೂಲ ಆಗುತ್ತೆ. ಪರಿಹಾರಗಳಂತ ನೋಡಿದಾಗ ಆದಷ್ಟು ಸ್ವಲ್ಪ ಭಾನುವಾರದತ್ತು ಏಕಾದಶಿ ಬಂದರೆ ಉಪವಾಸ ಮಾಡೋದು ಒಳ್ಳೆಯದು. ವಿಶೇಷವಾಗಿ ಸೂರ್ಯ ಭಗವಾನರಿಗೆ ನೀರನ್ನು ಅರ್ಪಿಸುವಂಥದ್ದು, ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಸೋಮವಾರಗಳಲ್ಲಿ ಶಿವ ಪಂಚಾಕ್ಷರಿ ಸ್ತೋತ್ರಗಳನ್ನು ಹೇಳುವಂಥದ್ದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಹೇಳುವಂಥದ್ದು ಮಾಡಿದ್ರೆ ಒಳ್ಳೆಯದು. ಮತ್ತು ಆಂಜನೇಯ ಸ್ವಾಮಿಗೆ ಶನಿವಾರದೊತ್ತು ತುಳಸಿ ಮಾಲೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಒಂದು ಸೂಚನೆ ಏನು ಅಂತಂದರೆ, ಒಂದು ಗುರುವಿನ ಅಂಶ, ಗುರು ಅಷ್ಟಮದಲ್ಲಿ ಇರೋದ್ರಿಂದ, ಗುರು ತಗ್ಗು ಎನರ್ಜೀಸ್ ಕಡಿಮೆ ಇರೋದ್ರಿಂದ ಒಂದು ಹಳದಿ ಬಣ್ಣದ ಒಂದು ಕರ್ಚೀಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ನೀವು ಜೇಬಲ್ಲಿ ಇಟ್ಕೊಂಡ್ರೆ ಈ ಒಂದು ಮೇ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ವೃಶ್ಚಿಕ ರಾಶಿಯವರ ಒಂದು ಕಂಪ್ಲೀಟ್ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ರೆ, ಅನೇಕ ವಿಚಾರಗಳನ್ನು ಹಾಗೆ ವಿಶೇಷ ಸೂಚನೆಯನ್ನು ಕೂಡ ಅವರಿಗೆ ತಿಳಿಸಿರುವಂಥದ್ದು. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.